ಈಗ ಬಸ್ ಹತ್ಕೊಂಡು ತುಂಬಾ ಜನ ಸತ್ತೋದ್ರಲ್ವಾ? ಯಾಕೆ ಎಲ್ಲರೂ ತಪ್ಪಿಸ್ಕೊಳಕ್ಕಾಗ್ನಿಲ್ಲ? ಬಸ್ ಕೆಳಗಡೆ ಭಾಗಕ್ಕೂ ಮೇಲ್ಗಡೆ ಪ್ಯಾಸೆಂಜರ್ ಭಾಗಕ್ಕೂ ಮಧ್ಯದಲ್ಲಿ ಮೆಟಲಿಂದ ವೆಲ್ಡ್ ಮಾಡಿರ್ತಾರಲ್ವಾ? ಬಸ್ ಕೆಳಗಡೆ ಬೆಂಕಿ ಹತ್ಕಂದ್ರೆ ಬಸ್ ಒಳಗೆ ಅಷ್ಟು ವೇಗವಾಗಿ ಯಾವ ರೀತಿ ಬೆಂಕಿ ಹತ್ಕೋತು? ಏನೋ ಬಸ್ ತುಂಬಾ ಪೆಟ್ರೋಲ್ ಹಾಕ್ದಂಗೆ ಇಲ್ಲ ಗ್ಯಾಸ್ ಲೀಕ್ ಆದಂಗೆ ಇಷ್ಟು ಸ್ಪೀಡ್. ಏನು ವಿಷಯ ಅಂದ್ರೆ, ಒಂದು ಬಸ್ ಕೆಳಗಡೆ ಒಂದು ಬೈಕ್ ಹೋಯ್ತು ಅಂದ್ರೆ ಫಸ್ಟ್ ಪೆಟ್ರೋಲ್ ಲೀಕ್ ಆಗಿ ಬೈಕ್ಗೆ ಬೆಂಕಿ ಹತ್ಕೊಳುತ್ತೆ. ಹಾಗೆ ಬಸ್ ಇಂಜಿನು ಹತ್ರ ಇರೋದ್ರಿಂದ ಡೀಸೆಲ್ ಪೈಪು, ಲೂಬ್ರಿಕೇಟೆಡ್ ಆಯಿಲು ಆ್ಯಂಡ್ ರಬ್ಬಲ್ ಪೈಪು ಇವೆಲ್ಲದಕ್ಕೂ ಬೇಗನೆ ಬೆಂಕಿ ಹತ್ಕೊಳುತ್ತೆ. ಈ ರೀತಿ ಇಂಜಿನ್ ಕಂಪೌಂಡಲ್ಲಿ ಬೆಂಕಿ ಹತ್ಕೊಂಡ್ರು ಸರಿ ಜನಗಳು ಬೇಗ ತಪ್ಪಿಸ್ಕೋಬೋದು. ಆದರೆ ಚಿಮ್ಮನಿ ಎಫೆಕ್ಟ್ ಇಟ್ಕೊಳ್ಳಿ, ಇದು ಚಿಮ್ನಿ ಎಫೆಕ್ಟ್. ಫಾಸ್ಟ್ಗೆ ಬೆಂಕಿ ಹತ್ಕೊಂಡು ಜನಗಳು ತಪ್ಪಿಸ್ಕೊಳಕ್ಕಾಗ್ದೇ ಆಗುತ್ತೆ. ಇದು ಯಾವ ರೀತಿ ಅಂದರೆ, ಕೆಳಗಡೆ ಭಾಗದಲ್ಲಿ ಡೀಸೆಲ್ ಟ್ಯಾಂಕ್, ಬ್ಯಾಟರಿ, ರಬ್ಬರ್ ಟೈರು, ಫ್ಯೂಯಲ್ ಪೈಪು, ವೈರಿಂಗ್ ಹಾರ್ನೆಸ್, ಫಸ್ಟು ಬಸ್ ಕೆಳಗಡೆ ಇವಕ್ಕೆಲ್ಲ ಬೆಂಕಿ ಹತ್ಕೊಳುತ್ತೆ. ಈ ಮೆಟಲ್ ಬೆಡ್ನ ಫಿಕ್ಸ್ ಮಾಡಬೇಕಾದ್ರೆ ಪೂರ್ತಿ ವೆಲ್ಡ್ ಮಾಡಲ್ಲ, ಯಾಕಂದರೆ ಅದರಲ್ಲಿ ಗ್ಯಾಪ್ ಇದ್ದೇ ಇರ್ತವೆ. ವೈರಿಂಗ್, ಲೈಟ್ಸ್ ಆರ್ ವಾಲ್ಸ್, ಸೆನ್ಸರ್ ಆ್ಯಂಡ್ ಏರ್ ಕಂಡೀಷನ್, ಡಸ್ಟ್ ಇನ್ AC ಬಸ್ಸಸ್, ಲಿವರ್ ಓಪನಿಂಗ್, ಕ್ಯಾಬಲ್ ಪ್ಯಾಸೆಂಜರ್, ವೈನೆನ್ಸಲ್ ಪೈಪ್ಸ್ ಇವಕ್ಕೆಲ್ಲ ತುಂಬ ಗ್ಯಾಪ್ ಇರುತ್ತೆ. ಚಿಮ್ಮನಿ ಎಫೆಕ್ಟಿಂದ ಮೂವ್ ಆಗ್ತಿರೋ ಬಸ್ಸಿಂದ ಏರ್ ಬರುವಾಗ ಮೇಲಿರೋ ಗ್ಯಾಪ್ ಇಂದ ಕೆಳಗಡೆ ಇರೋ ಏರ್ ಮೇಕ್ಕೆ ಎಳೆಯೋದ್ರಿಂದ ಬೇಗನೆ ಬೆಂಕಿ ಒಳಗಡೆ ಬರುತ್ತೆ. ಬಸ್ ಕೆಳಗಡೆ ಯೂಸ್ ಮಾಡೋ ಪ್ಲೈವುಡ್, ಫೈಬರ್ ಬೋರ್ಡ್ ಅಂತೇಳಿ ಇವಕ್ಕೆ ಬೆಂಕಿ ಹತ್ಕೊಳುತ್ತೆ. ಅಲ್ಲಿರೋ ಸೀಟ್ಗಳು ಫೋಮ್, ಇದು ತುಂಬ ಇಂಪಾರ್ಟೆಂಟ್. ಈ ಫೋಮ್ನ ಪಾಲಿಇಥಿಲೀನ್ ತಯಾರು ಮಾಡಿರ್ತಾರೆ. ಇದಕ್ಕೆ ಒಂದು ಸ್ವಲ್ಪ ಬೆಂಕಿ ಹತ್ಕೊಂಡ್ರೆ ಸಾಕು, ಪೆಟ್ರೋಲ್ಗೆ ಬೆಂಕಿ ಹತ್ತಂಗೆ ಆಗುತ್ತೆ. ಅಲ್ಲಿ ಇರೋ ಕುಷನ್ ಕವರ್ಗಳು, ಕಾರ್ಪೆಟ್ಗಳು ಇವೆಲ್ಲನೂ ಸಿಂಥೆಟಿಕ್ ಫೈಬರ್ಸಿಂದ ತಯಾರು ಮಾಡಿರ್ತಾರೆ. ನೈಲಾನ್, ಪಾಲಿಸ್ಟರ್ ಇವತ್ರಿಂದ ಮಾಡಿರ್ತಾರೆ. ಇವಕ್ಕೆ ಬೆಂಕಿ ಹತ್ಕೊಳ್ಳೋದಲ್ಲದೇ ಪಕ್ಕದಲ್ಲಿರೋವಕ್ಕೂ ಬೆಂಕಿ ಬೇಗ ಹತ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ಇಂಟೀರಿಯರ್ ಪ್ಯಾನೆಲ್ಸ್, ಇದಕ್ಕೆ ಇನ್ನೂ ಡೇಂಜರ್. ಇವು ಬೆಂಕಿ ಹತ್ಕೊಂಡು ಟಾಕ್ಸಿಕ್ ಗ್ಯಾಸಸ್ನ ರಿಲೀಸ್ ಮಾಡ್ತವೆ, ಲೈಕ್ ಕಾರ್ಬನ್ ಮಾನಾಕ್ಸೈಡ್, ಹೈಡ್ರೋಕ್ಸೈಡ್. ಇದರಿಂದ ಜನರು ವಿತಿನ್ ಸೆಕೆಂಡಲ್ಲೇ ಅನ್ಕಾನ್ಶಸ್ ಆಯ್ತಾರೆ. ಫೈನಬಲ್ ಗ್ಯಾಸಸ್ ಇದು ರಿಲೀಸ್ ಮಾಡ್ತವೆ. ಆಕ್ಸಿಜನ್ ಹತ್ರ ಮಿಕ್ಸ್ ಆಗಿ ಒಂದೇ ಸರಿಗೆ ಫ್ಲಾಶ್ ಓವರ್ ಆಗುತ್ತೆ. ಫ್ಲಾಶ್ ಓವರ್ ಅಂದರೆ ಒಂದೇ ಸತಿಗೆ ಬೂಮ್, ಬಸ್ಸು ಪೂರ್ತಿ ಬೆಂಕಿ ಹತ್ಕೊಬಿಡುತ್ತೆ. ಎಕ್ಸ್ಪೆಷಲಿ ನೈಟ್ ಟೈಮು ಮನಿಕೊಂಡಿರ್ತಾರೆ. ಕಣ್ಣು ತೆರೆದು ಅವ್ರು ರಿಯಾಕ್ಟ್ ಮಾಡೋದ್ರೊಳಗೆ ಆ ಬೆಂಕಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ತುಂಬ ಜನ ಅತಿ ದಾರುಣವಾಗಿ ಸುಟ್ಟೋಗಿದ್ದಾರೆ. ಇದ್ರ ಬಗ್ಗೆ ತುಂಬ ಸ್ಟ್ರಾಂಗ್ ರಿಯಾಕ್ಷನ್ ತಗೋಬೇಕು. ಬಸ್ ಕೆಳಗಡೆ ಬೆಂಕಿ ಹತ್ಕೊಂಡ್ರು ಸರಿ, ಪ್ಯಾಸೆಂಜರ್ ತಕ್ಕಂಟು ಬರಬಾರ್ದು.